ಅಭಿಮಾನಿಗಳಿಂದ ಸರಳವಾಗಿ ನಡೆದ ಮಾಜಿ ಶಾಸಕರ ಜನ್ಮದಿನ ಆಚರಣೆ. ಮಾಜಿ ಶಾಸಕರ ಹುಟ್ಟೂರಾದ ಶಿರಾ ತಾಲೂಕಿನ ಚಿರತಹಳ್ಳಿಯಲ್ಲಿ 51ನೇ ಹುಟ್ಟುಹಬ್ಬವನ್ನು ಆಚರಿಸಿದ ಸಹಸ್ರಾರು ಡಾಕ್ಟರ್ ಸಿಎಂ ಅಭಿಮಾನಿಗಳ ಬಳಗ. ನನ್ನ ಮಾತಿಗೆ ಗೌರವವನ್ನ ನೀಡಿ ಯಾವುದೇ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಗೂ ಅದ್ದೂರಿ ಆಡಂಬರದ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡದೆ ಸರಳವಾಗಿ ಆಚರಿಸಿದ ನನ್ನೆಲ್ಲ ಅಭಿಮಾನಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಅವರು, ಮತದಾನ ಪೆಟ್ಟಿಗೆಯಲ್ಲಿ ನಾನಿಲ್ಲ. ಜನರ ಹೃದಯದಲ್ಲಿ ನನ್ನ ಅಭಿವೃದ್ಧಿ ಕೆಲಸಗಳಿವೆ. ರಾಜಕೀಯದಲ್ಲಿ ಗೆಲುವು ಮತ್ತು ಸೋಲು ಕ್ಷಣಿಕ. ಆದರೆ ಶಿರಾ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿದ್ದಾಗ ಮಾಡಿರುವ ಕೆಲಸಗಳು ಜನರ ಮನದಲ್ಲಿ ಗೆಲುವು ಮೂಡಿಸಿದೆ. ಜನರ ಸಮಸ್ಯೆಗಳನ್ನು ಅವರ ಮನೆ ಬಾಗಿಲಲ್ಲೇ ನಿಂತು ಪರಿಹರಿಸಿದ ದಿನಗಳಿವೆ. ಶಿರಾ ತಾಲೂಕಿಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸುಮಾರು 1500 ಕೋಟಿ ಅನುದಾನ ತಂದಿರುವುದು ನನಗೆ ಸಂತಸವಿದೆ. ನೂರಾರು ಗ್ರಾಮಗಳಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ, ಸಾವಿರಾರು ಜನರಿಗೆ ಹಕ್ಕುಪತ್ರ ಮತ್ತು ಸಾಗುವಳಿ ಚೀಟಿ ವಿತರಣೆಯನ್ನ ಇನ್ನು ಮುಂತಾದ ಅನೇಕ ಕೆಲಸಗಳು ಜನರ ಮನಸ್ಸಿನಲ್ಲಿ ಉಳಿದಿವೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ನೂರಾರು ಅಭಿಮಾನಿಗಳು, ಹಿರಿಯರು, ರಾಜಕೀಯ ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದು ಕಳೆದು ಹೋಯಿತು. ಆ ಒಂದು 2.5 ವರ್ಷ ಅವಧಿನಲ್ಲಿ ಎಲ್ಲಾ ಭಾಷೆಗಳಲ್ಲಿ ಹೇಳ್ತೀವಿ, ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವ್ದಾವ್ದು ಇಲಾಖೆ ಇದೆ ನೀವು ಹೇಳಿ, ಒಂದು ಪಟ್ಟಿ ಮಾಡಿ, ಆ ಇಲಾಖೆಯಿಂದ ನಮ್ಮ ತಾಲೂಕಿನಲ್ಲಿ ಈ ಕೆಲಸ ನಾನು ತಂದಿದ್ದೀನಿ, ಈ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಅಂತಕ್ಕಂಥದ್ದು ನಾನು ಕೆಲವಾರು ಭಾಷಣಗಳಲ್ಲಿ, ಸಭೆಗಳಲ್ಲಿ ಹೇಳಿದ್ದೆ. ತಮ್ಮೆಲ್ಲರ ಒಂದು ಪ್ರೋತ್ಸಾಹ, ಉತ್ಸಾಹ, ಏನು ಉಪಚುನಾವಣೆ ತಾವೆಲ್ಲರೂ ಕೂಡ ಪ್ರೋತ್ಸಾಹ, ಉತ್ಸಾಹಗಳು ನಮ್ಗೆ ತುಂಬಿದ್ರಿ. ಅದರಂತೆಯೇ ಕೇವಲ 2 ವರ್ಷದಲ್ಲಿ ಈ ತಾಲೂಕಿನ 294 ಗ್ರಾಮಗಳನ್ನು ಪ್ರವಾಸ ಮಾಡಿ, 2 ಬಾರಿ, 3 ಬಾರಿ, 4 ಬಾರಿ ಪ್ರವಾಸ ಮಾಡಿ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಯಾವುದಾದ್ರು ಒಂದು ಗುರುತರವಾದಂತಹ ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಆಯಿತು. ನಿಜ, ಬೂತ್ ತುಂಬಲಿಲ್ಲ 2023ನೇ ಚುನಾವಣೆಯಲ್ಲಿ. ಆದರೆ ಸಂತೃಪ್ತಿಯಿಂದ ಹೃದಯ ತುಂಬಿದೆ. ಯಾಕೆಂದ್ರೆ ನಾವು ನಿಷ್ಠೆಯಿಂದ ಕೆಲಸ ಮಾಡಿದ್ವಿ, ಜನರನ್ನ ತಲುಪಿದ್ವಿ, ಅವರ ಅಪೇಕ್ಷೆಗಳು, ಆಕಾಂಕ್ಷೆಗಳು ಏನಿದ್ವು ಆ ಸಂದರ್ಭದಲ್ಲಿ ಅದನ್ನ ನಾವು ಮುಟ್ಟಿದ್ವಿ ಅಂತಕ್ಕಂಥದ್ದು ಸಂತೃಪ್ತಿ ನಮ್ಗೆ ಖಂಡಿತವಾಗ್ಲಿ. ನಮ್ಮ ತಂದೆ ಯಾವಾಗಲೂ ಅವರು ತೀರ್ಕೊಂಡೋಗ ಕೆಲವೇ ದಿನಗಳಿಂದ ಹೇಳೋರು, ಹಿಂದೆ ಎಲ್ಲರೂ ಹೇಳೋರು, ಯಾಕೆಂದ್ರೆ ನಾನು ರಾಜಕೀಯದಲ್ಲಿ ಅಚಾನಕ್ಕಾಗಿ ಪ್ರವೇಶ ಮಾಡಿದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿದ್ದೆ, ವೈದ್ಯನಾಗಿ ನಾನು ಬೆಂಗಳೂರಿನಲ್ಲಿ ಇದ್ದಿದ್ದು. ಅವರು ಅಧಿಕಾರದ ಅವಧಿಯಲ್ಲೂ ಕೂಡ ಎಲ್ಲೂ ಕೂಡ ನಾನು ಹೆಚ್ಚಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ. ಏನೋ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬರ್ತಕ್ಕಂಥ ಒಂದು ಸನ್ನಿವೇಶ ಉಂಟಾಯಿತು. ಅವಾಗ ರಾಜೇಶ್ ಗೌಡರು ಯಾರು ಅಂತ ಹೇಳಿದ್ರೆ, ಮೂಡ್ಲಿಗಿರಿಯಪ್ಪನವ್ರ ಮಗ ಅಂತ ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು, ಇವರ ಪುತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ತಂದೆ ಅವರು ತೀರ್ಕೊಳ್ಳೋಕ್ಕಿಂತ ಕೆಲವು ದಿನ ಮುಂಚೆ ಹೇಳಿದ್ರು ಅಷ್ಟೇನೆ. ಹಿಂದೆ ಹೇಳೋರು ಎಲ್ಲ, ನಾವು ಮೂಡ್ಲಿಗಿರಿಯಪ್ಪನವ್ರ ಮಗ ರಾಜೇಶ್ ಗೌಡ ಅಂತ. ಈಗ ಒಳ್ಳೆ ಹೆಸರು ಮಾಡಿದ್ಯಪ್ಪ, ರಾಜೇಶ್ ಗೌಡ್ರು ತಂದೆ ಮೂಡ್ಲಿಗಿರಿಯಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತಕ್ಕಂಥದ್ದು ಅವರು ಹೇಳಿದ್ದು ನನಗೆ ಜ್ಞಾಪಕ. ಈ ರೀತಿ ತಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಒಂದಿಷ್ಟು ಕೆಲಸ, ಒಳ್ಳೆ ಕೆಲಸಗಳು ನಮ್ಮ ಕಾಲಾವಧಿಯಲ್ಲಿ ಮಾಡ್ಲಿಕ್ಕಾಯ್ತು. ತಾವೆಲ್ಲರೂ ಕೂಡ ಅದೇ ಒಂದು ಅಭಿಮಾನ ಇವತ್ತು ಇಟ್ಕೊಂಡು ಇಷ್ಟು ದೂರ ಬಂದು ನಾವೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದೀರಿ. ಯಾಕೆಂದ್ರೆ ಸೋಲು ಗೆಲುವು ಅಂತಕ್ಕಂಥದ್ದು ಸಹಜ. ಒಂದು ರಾಜಕೀಯ ಪ್ರಕ್ರಿಯೆಯಲ್ಲಿ ಸೋಲು ಗೆಲ್ಲುವುದು ಅಂತಕ್ಕಂಥದ್ದು ಸಹಜ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಹೇಳಿದಾಗೆ, ಚಿಂತಿಸಲು ನಾನೇನು ಕಳೆದುಕೊಂಡಿರುವೆ, ನಿಶ್ಚಿಂತೆಯಿಂದ ಇರಲು ನಾನೇನು ಪಡೆದಿರುವೆ. 3 ದಿನದ ಈ ಬಾಳಿನಲ್ಲಿ ನಾವೆಲ್ಲರೂ ಕೂಡ ಕಳೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಕರ್ಮ ಒಂದೇ, ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಪುಣ್ಯ ಒಂದೇ. ಅದರಿಂದ ಪುಣ್ಯದ ಕೆಲಸ ಮಾಡಿಕೊಂಡಾಗ ಮಾತ್ರ ನಮಗೆ ಒಂದು ಮನತೃಪ್ತಿ, ಒಂದು ಸಜ್ಜನಿಕೆಯಿಂದ ನಾವು ಕೂಡ ಬಾಳ್ವೆ ಮಾಡಿದ್ವಿ ಅಂತಕ್ಕಂಥದ್ದು ಒಂದು ತೃಪ್ತಿ ಇರುತ್ತೆ. ಈಗ ನನ್ನೆಯಿಂದ ಬಹಳಷ್ಟು ಜನ ನನಗೆ ಶುಭಾಶಯ ಕೋರಿ ವಾಟ್ಸಪ್ ಮೂಲಕ, ದೂರವಾಣಿ ಕರೆ ಮೂಲಕ ಕರೆ ಮಾಡಿ ಆಶೀರ್ವಾದ ಹೇಳ್ತಕ್ಕಂಥದ್ದು, ಅಭಿಮಾನಪೂರ್ವಕವಾಗಿ ಅವರು ಒಂದು ನಮಗೆ ಒಂದು ಜನ್ಮದಿನದ ಒಂದು ವಿಶಸ್ಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನ ನೆಲೆಸ್ಕೊಡ್ತಾರೆ. ನಮ್ಗೆ ಇದೇ ಒಂದು ನಮ್ಗೆ ಸಮಾಧಾನ. ನಾವು ಗಳಿಸಿರ್ತಕ್ಕಂಥ ಶಕ್ತಿ, ಸಂಪತ್ತು ಇದೆ ಅಂತಕ್ಕಂಥದ್ದು ನಾನು ಕೂಡ ಭಾವಿಸ್ತೀನಿ. ತಾವೆಲ್ಲರೂ ಕೂಡ ಇದ್ಯಾವುದು ಪೂರ್ವ ನಿರ್ಧಾರಿತ ಸಭೆಯೂ ಅಲ್ಲ, ನಾವು ಯಾವುದು ಕೂಡ ತಯಾರಿಯನ್ನು ಮಾಡ್ಕೊಂಡಿರ್ಲಿಲ್ಲ. ತಾವೆಲ್ಲರೂ ಕೂಡ ಒಂದು ಅಭಿಮಾನದಿಂದ ಇಷ್ಟು ದೂರ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು
ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತಾ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಒಂದು ಶಕ್ತಿ ತಾವೇ ನಮಗೆ ತುಂಬಿಸ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ಹೇಳ್ತಾ ಈ ಬರುವ 23ನೇ ತಾರೀಕು ಅಂದ್ರೆ ಮಾರ್ಚ್ 23ನೇ ತಾರೀಕು ನಮ್ಮ ತಂದೆಯವರ ಪೂಜ್ಯ ತಂದೆಯವರ ಮೊದಲನೆಯ ಪುಣ್ಯ ಸ್ಮರಣೆ. ಆ ದಿನ ನಮ್ಮ ಪರಮ ಪೂಜ್ಯರಾದಂತಹ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು ಇಲ್ಲಿ ಆಗಮಿಸಿ ಆ ದಿನ ನಮ್ಮ ಅಪ್ಪಾಜಿಯವರ ಒಂದು ಪುತ್ಥಳಿ ಅವರ ಒಂದು ಪ್ರತಿಮೆಯನ್ನು ನಾವು ಮಾಡಿಸಿದ್ದೀವಿ. ಅದನ್ನ ಅನಾವರಣ ಮಾಡಿ ಕೆಲವಾರು ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಅವತ್ತು ಭಾಗವಹಿಸಿ ಆ ದಿನ ಉಪಸ್ಥಿತರಿರ್ತಾರೆ. ತಾವೆಲ್ಲರೂ ಕೂಡ ಅಂದು ಕೂಡ ತಾವೆಲ್ಲರೂ ಕೂಡ ಆಗಮಿಸಿ ನಮ್ಮ ಪೂಜ್ಯ ತಂದೆಯವರ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ತಮ್ಮೆಲ್ಲರಿಗೂ ಕೂಡ ಕಳಕಳಿಯ ಪ್ರಾರ್ಥನೆ ವಿನಂತಿಯನ್ನು ನಾನು ಮಾಡಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೂ ಹಿರಿಯರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ವಂದನೆಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ.